ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಅವೈಜ್ಞಾನಿಕ ಒಳ ಮೀಸಲಾತಿ ರೋಸ್ಟರ್ ಪದ್ಧತಿಯು ದಲಿತ ಸಮುದಾಯದ ಬದುಕಿಗೆ ಮರಣ ಶಾಸನ ಬರೆಯುವಂತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಇಂದು ಬೆಳಗ್ಗೆ 11 ಗಂಟೆಯಲ್ಲಿ ದೇವರಾಜು ಅರಸು ಕ್ರೀಡಾಂಗಣದಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಮೆರವಣಿಗೆ ಆರಂಭಿಸಿ ಹಾಗೆ ಬಸವೇಶ್ವರ ವೃತ್ತಕ್ಕೆ ತಲುಪಿದ ಪ್ರತಿಭಟನಾಕಾರರು ಅಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೆಲಕಾಲ ಸಂಚಾರ ಸ್ಥಗಿತಗೊಳಿಸಿದರು. ಸರ್ಕಾರ ಈ ಅವೈಜ್ಞಾನಿಕ ಧೋರಣೆಯಿಂದ ನಮ್ಮ ಸಮಾಜಕ್ಕೆ ಸಿಗಬೇಕಾದ ಮೀಸಲಾತಿಯೇ ಕೈ ತಪ್ಪುವ ಗಂಡಾಂತರ ಎದುರಾಗಿದೆ. ಕೂಡಲೇ ಈ ನೀತಿಯನ್ನು ಕೈಬಿಡಬೇಕು ಎಂದು ಒಕ್ಕೂಟದ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪಕ್ಷಾತೀತವಾಗಿ ನಡೆದ ಈ ಹೋರಾಟದಲ್ಲಿ ವಲಯ ಸಮುದಾಯದ ಬಾಂಧವರು ಮತ್ತು ಸಮಸ್ತ ದಲಿತ ಪರ ಸಂಘಟನೆಗಳ ಒಗ್ಗೂಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಇದು ಕೇವಲ ಪ್ರತಿಭಟನೆಯಲ್ಲ, ನಮ್ಮ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಅಳಿವು ಉಳಿವಿನ ಹೋರಾಟ ಎಂದು ಸಾರಲಾಯಿತು. ಮೀಸಲಾತಿ ನಮ್ಮ ಹಕ್ಕು, ಅದನ್ನು ಕಸಿದುಕೊಳ್ಳಲು ಬಿಡುವುದಿಲ್ಲ. ಇದು ಕೇವಲ ಆರಂಭಿಕವಷ್ಟೇ. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ರಾಜ್ಯಾದ್ಯಂತ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ಈ ಮೂಲಕ ಎಚ್ಚರಿಸಲಾಯಿತು. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಭೀಮ್, ಜೈ ಜೈ ಭೀಮ್. ಇವತ್ತು ತಾಲೂಕಿನಲ್ಲಿ ಪಕ್ಷಾತೀತವಾಗಿ ನನ್ನ ವಲಯ ಸಮಾಜದ ಬಂಧುಗಳು ಇವತ್ತು ಸೇರಿದಿವೆ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಸಂವಿಧಾನದ ಆಶಯದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳಿ ಅನುಚ್ಛೇದ 14 ಹಾಗೂ 16ರಲ್ಲಿ ಸರ್ವ ಸಮಾಜಗಳಿಗೆ ಅವಕಾಶಗಳನ್ನ ಕೊಡಬೇಕು, ಎಲ್ಲಾ ವರ್ಗದ ಜನರಿಗೆ ಅವಕಾಶವನ್ನ ಎಲ್ಲ ಕ್ಷೇತ್ರದಲ್ಲಿ ಕೊಡಬೇಕು ಅಂತೇಳಿ ನಮ್ಮೆಲ್ಲ ತಂದೆಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಸಂವಿಧಾನದ ಅಡಿಯಲ್ಲಿ ಬ್ರಾಹ್ಮಣ ಮಹಿಳೆಯಿಂದ ಅಸ್ಪೃಶ್ಯ ಮಹಿಳೆಯವರಿಗೆ ಒಂದು ಮೀಸಲಾತಿಯನ್ನ ನಮಗೆ ದೇಶದಲ್ಲಿ ಜಾರಿ ಮಾಡಿದ್ರು. ಆ ಮೂಲಕ ಏನು ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತೇಳಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಆದೇಶದನ್ವಯ ಏನು ಒಳ ಮೀಸಲಾತಿ ಅವತ್ತು ಜಾರಿ ಮಾಡುವಂತ ಅವಕಾಶವನ್ನ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ನಮ್ಮ ಮಾನ್ಯ ರಾಜ್ಯ ಇವತ್ತು ಒಳ ಮೀಸಲಾತಿಯಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲವನ್ನು ನೀವು ಸರಿಪಡಿಸಬೇಕು ಅಂತಕ್ಕಂಥ ಒತ್ತಾಯದ ಮೇರೆಗೆ ಇವತ್ತು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಒಳ ಮೀಸಲಾತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯಿಂದ ಆಗಿರ್ತಕ್ಕಂಥ ವೈಜ್ಞಾನಿಕ ನೀತಿಯಿಂದ ಒಂದು ವರ್ಗಕ್ಕೆ ಅನ್ಯಾಯ ಆಗ್ತಕ್ಕಂಥ ಒಂದು ನೀತಿಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ನಾಗಮೋಹನ್ ದಾಸ್ ವರದಿಯಲ್ಲಿ ವರ್ಗ ಎ ಮತ್ತು ಬಿ ಮತ್ತು ಸಿ ಅಂತ 3 ವರ್ಗಗಳು ಮಾಡಿ ಮತ್ತು ರೋಸ್ಟರ್ ಬಿಂದುವಿನ ಮುಖಾಂತರ ಅನೇಕ ಸಮುದಾಯಗಳಿಗೆ, ಬಲಗೈ ಸಂಬಂಧಿತ ಸಮುದಾಯಗಳಿಗೆ ಮತ್ತು ಕೊಲಂಬಗಳಿಗೆ ಬಹಳ ಒಂದು ಅನ್ಯಾಯ ಆಗ್ತಾಯಿದೆ. ಇದನ್ನು ಈ ರೋಸ್ಟರ್ ಬಿಂದುವನ್ನು ಸರಿಪಡಿಸಬೇಕು. ಮತ್ತು ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ಒಂದು ಸಮಾನತೆಯನ್ನು ತರಲಿರ್ತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತೇನಾಗಿದೆ ಅಂದರೆ 19B ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯಿಂದ ಭಾಳ ಅನಾಹುತ ಮತ್ತು ಅಪಾಯಕಾರಿ ಸನ್ನಿವೇಶ ಮುಂದೆ ಉಂಟಾಗ್ಬೋದು ಅಂತಕ್ಕಂಥದ್ದು ಆತಂಕ ಈ ಸಮುದಾಯಗಳಲ್ಲಿದೆ. ಇವತ್ತು ಏನು ನಾವು 6 ಬೇಡಿಕೆಗಳನ್ನು ಇಟ್ಟು ಈಗೇನು ಪ್ರಕ್ರಿಯೆ ಶುರುವಾಗಿದೆ ಅದನ್ನು ತತ್ಕ್ಷಣದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋದನ್ನ ನಿಲ್ಲಿಸಬೇಕು. ಜೊತೆಗೆ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ಈಗ ಅಧಿಸೂಚನೆಯ ಮುಖಾಂತರ ಈ ಒಂದು ನೀತಿಯಲ್ಲಿ ಮಾಡಬಾರ್ದು, ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಈ ಒಟ್ಟಾರೆ ಒಳ ಮೀಸಲಾತಿಯಲ್ಲಿ ಏನು 101 ಜಾತಿಗಳಿಗೆ ಒಂದು ಅನುಕೂಲ ಇರಬೇಕು ಮತ್ತು ಅದು ಸಮಾನವಾಗಿ ಸವಲತ್ತುಗಳು ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ.